ಕಾಂತಾರ ಭಾಗ 1 ಇದು ಕರ್ನಾಟಕದವರಂತರೂ ಒಂದು ಸತಿ ಅಂತರೂ ನೋಡಲೇಬೇಕಾದಂಥ ಪಿಕ್ಚರ್. ಯಾಕಂತಂದ್ರೆ ಒಂದು ಟೈಮ್ ಇತ್ತು ಕನ್ನಡ ಚಿತ್ರಗಳಿಗೆ ಅನೇಕ ಕನ್ನಡಿಗರೇ ತೆಗಳ್ತಿದ್ರು. ಅಂಥ ಪಿಕ್ಚರ್ ಬರೀ ಪರಭಾಷೆ ಪಿಕ್ಚರ್ ಹೊಗಳ್ತಿದ್ವಿ ನಾವು. ಅಂಥ ಪಿಕ್ಚರ್ ಕನ್ನಡದಾಗ ಯಾವ್ದು ಬರಂಗಿಲ್ಲ ಬಿಡು, ಆ ಥರ ಯಾಕೆ ಕನ್ನಡದಾಗ ಮಾಡಂಗಿಲ್ಲ ಬಿಡು ಅಂತಿದ್ವಿ. ಆದ್ರೆ ಇವತ್ತು ನೆಪೋಟಿಸಮು ಮತ್ತು ಈ ಪಕ್ಷಪಾತ ಇವೆಲ್ಲವನ್ನು ಮೀರಿ ಪ್ರಯತ್ನ ಗೆದ್ದಂತಹ ಅನೇಕ ಚಿತ್ರಗಳು ಕನ್ನಡದೊಳಗೆ ಬಂದಾವ. ಅದೇ ಸಾಲಿನೊಳಗೆ ಈ ಕಾಂತಾರ ಭಾಗ 1 ಸೇರ್ತದಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನೇನೋ ಬೇರೆ ಬೇರೆ ಮಾತಾಡ್ಲಿಕ್ಕತ್ತೀನಿ. ಆ್ಯಕ್ಚುಲಿ ಪಿಕ್ಚರ್ ಹೆಂಗದ ಅಂತ ಹೇಳೋದು ಬಿಟ್ಟು ಇರಲಿ, ಇನ್ನು ಸ್ಟಾರ್ಟ್ ಮಾಡ್ತೀನಿ. ಕಾಂತಾರ ಒಂದು ಒಳ್ಳೆ ಚಿತ್ರ, ಮಸ್ತ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇದರಲ್ಲಿರೋ VFX ಇರ್ಬೋದು, ಮ್ಯೂಸಿಕ್ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಇರ್ಬೋದು, ಮತ್ತು ಇವನ್ ಕ್ಯಾಮ್ರಾ ವರ್ಕು ಮತ್ತು ಆ್ಯಕ್ಷನ್ ಸೀಕ್ವೆನ್ಸು ಎಲ್ಲ ಭಾರಿ ಅತ್ಯದ್ಭುತವಾಗಿ ಬಂದವು. ಆಮೇಲೆ ಇವನ್ ಎಲ್ಲರ ನಟನೆ ಅಂತ ಹೇಳ್ಬೇಕಂತ ಬಂದ್ರೆ ರಿಷಬ್ ಶೆಟ್ಟಿ ಅವರ ನಟನೆ ಅಂತರೂ ಅತ್ಯದ್ಭುತ. ನಿರ್ದೇಶನ ಇದೆಲ್ಲನೂ ಭಾರಿ ಚೆನ್ನಾಗಿ ಬಂದದ. ಅವ್ರದ್ದು ಡೆಡಿಕೇಶನ್ ಅಷ್ಟು ಫಸ್ಟ್ ಕ್ಲಾಸ್ ಅದ. ಅವರು ಅವ್ರ ಸ್ಕ್ರಿಪ್ಟ್ ವರ್ಕ್ ಇರ್ಬೋದು, ಅವರು ಸ್ಟಡಿ ಮಾಡಿದಂತಹ ಎಲ್ಲ ಇದು ಅವರ ಡೆಡಿಕೇಶನ್ನು, ಅವ್ರ ಹಾರ್ಡ್ ವರ್ಕ್ ಎಲ್ಲ ತುಂಬಾನೇ ಚೆನ್ನಾಗಿ ಬಂದದ. ಕಾಸ್ಟಿಂಗ್ ಅಂತ ಹೇಳ್ಬೇಕಂತಂದ್ರೆ ರುಕ್ಮಿಣಿ ವಸಂತ್ ನಾಯಕಿ ಪಾತ್ರದೊಳಗಿದ್ದಾರೆ. ಕಾಂತಾರ ಮೊದಲಿನ ಇದಕ್ಕಿಂತ ಮುಂಚೆ ಬಂದಂತಹ ಹಳಿ ಕಾಂತಾರ ಏನಿತ್ತು ಅದ್ರೊಳಗೆ ಸಪ್ತಮಿ ಗೌಡ ನಾಯಕಿ, ಆ ವಿಲೇಜ್ ನ್ಯಾಚುರಲ್ ಬ್ಯೂಟಿ ತಗೊಂಡಿದ್ರು. ಆದ್ರೆ ಇದ್ರಾಗ ಏನದ, ರುಕ್ಮಿಣಿ ವಸಂತ್ ಒಬ್ಬಕ್ಕಿ ರಾಣಿ, ಯುವರಾಣಿ, ಆಕೆಯನ್ನು ಭಾರಿ ಗ್ಲಾಮರಸ್ ಆಗಿ ಅವ್ರನ್ನ ಭಾರಿ ಗ್ಲಾಮರಸ್ ಆಗಿ ಇದನ್ನ ಪ್ರೆಸೆಂಟ್ ಮಾಡ್ಯಾರ. ಮತ್ತು ಅವ್ರ ಆಕ್ಟಿಂಗ್ನು ಅಷ್ಟೇ ಗತ್ತನಿಂದ ಮಾಡ್ಯಾರ. ಬರೀ ಅವ್ರ ಬ್ಯೂಟಿ ಅಷ್ಟೇ ಅಲ್ಲ, ಆಕ್ಟಿಂಗ್ನು ಭಾರಿ ಮಾಡ್ಯಾರ. ಒಂದು ಟ್ವಿಸ್ಟ್ ಅವ್ರು ಭಾರಿ ಕೊಡ್ತಾರೆ. ಇವನ್ ಬೇರೆ ಪಾತ್ರಗಳೊಳಗೆ ಬರ್ಬೇಕಂದ್ರೆ ಜಯರಾಮನ್ ಅವರು ಮಹಾರಾಜನ್ ಪಾತ್ರ ಮಾಡ್ಯಾರ. ಮತ್ತು ರಿಷಬ್ ಶೆಟ್ಟಿಯ ಪಾತ್ರದ ಹೆಸರು ಬೆರ್ಮೆಯ ಬಂಧು ಮಿತ್ರರು ಕೂಡ ಅಗದಿ ನ್ಯಾಚುರಲ್ ಆಗಿ ಮಾಡ್ಯಾರ. ಮತ್ತು ಫಸ್ಟ್ ಕ್ಲಾಸ್ ಇವನ್ ನಮ್ಮ ಗುಲ್ಶನ್ ದೇವಯ್ಯ ಅಂತ ಹೇಳಿ ಅವರು ರಾಜನ ಪಾತ್ರ ಮಾಡ್ಯಾರ. ಅವ್ರು ಕನ್ನಡದವ್ರೆ ಅಂತ ಹೇಳಿ ರಿಷಬ್ ಶೆಟ್ಟಿ ಅವ್ರು ಹೇಳ್ಯಾರ. ಆದ್ರೆ ಇದಕ್ಕಿಂತ ಮುಂಚೆ ಕನ್ನಡ ಚಿತ್ರಕ್ಕೆ ಕೆಲಸ ಮಾಡಿದ್ದನ್ನು ನಾನಂತರೂ ನೋಡಿಲ್ಲ. ಆದ್ರೆ ಅವ್ರ ನಟನೆ ಮಾತ್ರ ಭಾರಿ ಚಂದ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇವನ್ ಬೇರೆ ಏನಾರು ಈಗ ಹೇಳ್ಬೇಕಂತಂದ್ರೆ ಕಾಂತಾರ ಭಾಗ 1 ಯಾವ ರೀತಿ ಇತ್ತಪ್ಪ ಅಂತಂದ್ರೆ, ಅದು ರಿಷಬ್ ಶೆಟ್ಟಿ ಅವರು ಬಹಳ ಅಗದಿ ಶ್ರದ್ಧೆಯಿಂದ ಯಾವುದೇ ಪ್ಯಾನ್ ಇಂಡಿಯಾ ಆಗಲಿ, ಹಳೆ ಕಾಂತಾರ ಯಾವ ರೀತಿ ಇತ್ತಂದ್ರೆ ಪ್ಯಾನ್ ಇಂಡಿಯಾ ಇದು ಯಾವುದೇ ವಿಚಾರ ಮಾಡಲಾರ್ದೆ ಏನೋ ಒಂದು ಹೊಸ ಇದನ್ನ ಕೊಡಬೇಕು ಅಂತ ಮಾಡಿದ್ರು. ನಮಗೂ ಆ ದೈವದ ಇದೆಲ್ಲ ನಮಗೂ ಒಂದು ಹೊಸದದು, ಅಷ್ಟೇ ಚೆನ್ನಾಗಿ ಮೂಡಿ ಬಂದಿತ್ತು. ಆದ್ರೆ ಇದನ್ನ ಏನ್ ಮಾಡ್ಯಾರ ಇವರು, ಕಾಂತಾರ ಭಾಗ 1 ಪ್ಯಾನ್ ಇಂಡಿಯಾನೇ ಮಾಡ್ಬೇಕಂತ ಹೇಳಿ ಮಾಡ್ಯಾರ. ಪ್ಯಾನ್ ಇಂಡಿಯಾ ಮಾಡ್ಬೇಕಂತ ಹೇಳಿ ಮಾಡಿದಾರೆ. ಸೊ ಅಬ್ವಿಯಸ್ಲಿ ಅದು ಏನಾಗ್ತದೆ, ಅದ್ರ ತಕ್ಕಂಗೆ ಒಂದಷ್ಟು ಖರ್ಚು ವೆಚ್ಚಗಳು ಜಾಸ್ತಿ ಇದು. ಸೊ ಒಂದಷ್ಟು ಗಿಮಿಕ್ಗಳು ಎಲ್ಲ ಮಾಡಬೇಕು ಮಾಡ್ಯಾರ. ಈಗ ಅನೇಕ ಪರಭಾಷೆ ನಟರನ್ನ ಹಾಕಿರ್ತಾರೆ. ನನಗೇನು ಅನಿಸ್ತಂದ್ರೆ, ಈಗ ಅಂಥ ಪಾತ್ರಕ್ಕೆ ನಾವು ನಮ್ಮ ಕನ್ನಡಿಗರನ್ನೇ ಯಾಕೆ ಅವರು ಕರಿಬಾರ್ದಾಗಿತ್ತು. ಅನೇಕ ಜನರು ಅವಕಾಶಕ್ಕೆ ಕಾಯ್ತಿರ್ತಾರೆ. ಆದ್ರೂ ಅದು ನಿರ್ದೇಶಕರ ಒಂದು ಸ್ವಾತಂತ್ರ್ಯ ಮತ್ತು ಕೆಲವು ಗಿಮಿಕ್ ಮಾಡಲೇಬೇಕಾಗ್ತದೆ. ಈಗ ನಾವೇ ನಮ್ಮ ಯೂಟ್ಯೂಬ್ ವಿಡಿಯೋ ಓಡ್ಬೇಕಂತ ಹೇಳಿ ಏನೇನೋ ಮಾಡ್ತಿರ್ತೀವಿ. ವಾರದಾಗ 1-2 ವಿಡಿಯೋ ಬಿಡ್ಲೇಬೇಕು ಅಂತ ಹೆಂಗಾರಿ ಮಾಡಿ ಹಾಕ್ತಿರ್ತೀವಿ. ಇಂಥದ್ರಾಗ ಅವರು ಪ್ಯಾನ್ ಇಂಡಿಯಾ ಆ ಲೆವೆಲ್ಗೆ ಫಿಲ್ಮು ತೆಗ್ದಾರ. ಸೊ ಅದನ್ನ ಅವರು ಇದನ್ನ ಮಾಡಲೇಬೇಕಾಗಿತ್ತು. ಈಗ ಒಟ್ಟಾರೆ ಹೇಳ್ಬೇಕಂತಂದ್ರೆ ಕಾಂತಾರ ಎಲ್ಲರೂ ದಯವಿಟ್ಟು ನೋಡ್ರಿ. ಯಾಕಂದ್ರೆ ರೇರ್ ಇಂಥ ಫಿಲ್ಮ್ ಬರೋದು, ಬಹಳ ಶ್ರಮದಿಂದ ಮಾಡಿದಂತಹ ಪಿಕ್ಚರ್ ಇದು. ಇಲ್ಲಿ ಅವರು ಕಾಂತಾರ ಕಡಿಮೆ ಬಜೆಟ್ ಮೊದಲಿನ ಫಿಲ್ಮ್, ಇದು 100-120 ಕೋಟಿ ಪಿಕ್ಚರ್. ಆ ಕೆಲವೊಂದು ಯುದ್ಧದ ಸೀನು ಬಾಹುಬಲಿಯನ್ನ ನೆನಪಿಸ್ತಾವ. ಕೆಲವು ಹಿರಿಯ ರಿವ್ಯೂವರ್ಸ್ ಹೇಳ್ತಾರ ಬಾಹುಬಲಿ ಅಷ್ಟು ಹೈ ಬಜೆಟ್ ಒಳಗೆ ಅಂತ ತೆಗೆದಿದ್ರು. ಬಟ್ ರಿಷಬ್ ಶೆಟ್ಟಿ ಅವರು 100 ಕೋಟಿ ಒಳಗೆ ಇಂಥ ಒಂದು ಒಳ್ಳೆ ಪಿಕ್ಚರ್ನ ತೆಗ್ದಾರ ಅಂತ ಹೇಳಿ ಇಲ್ಲಿ ಅವರು ದುಡ್ಡಿನಗಿಂತ ಶ್ರಮ ಹೆಚ್ಚು ಹಾಕ್ಯಾರ. ಸೊ ದಯವಿಟ್ಟು ಎಲ್ಲರೂ ನೋಡ್ಬೇಕು, ಸಪೋರ್ಟ್ ಮಾಡ್ಬೇಕು ಈ ಫಿಲ್ಮಿಗೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಮೊದಲಿನ ಕಾಂತಾರ, ಹಳೆ ಕಾಂತಾರ ಫಿಲ್ಮು ಒಂದು ಒಳ್ಳೆ ರಿಷಬ್ ಶೆಟ್ಟಿ ಅವ್ರು ಮಾಡಿದ್ದು ಒಳ್ಳೆ ಒಂದು ಮನೆ ಅಡಿಗೆ ಅನ್ಬೋದು, ಅಥವಾ ಮನೆಯ ಒಂದು ಹೋಟೆಲ್ನಲ್ಲಿ ಒಂದು ರುಚಿಕರವಾದ ಊಟವನ್ನು ನಿಮಗೆ ಕೊಟ್ಟಾರ ಅವರು. ಈ ಕಾಂತಾರ ಚಾಪ್ಟರ್ 1 ಈಗಿಂದ ಏನದ, ಇದು ಸ್ಟಾರ್ ಹೋಟೆಲ್ ಒಳಗಿಂದ ಊಟ ಇದ್ದಂಗೆ. ಅಡಿಗೆ ಒಂದಷ್ಟು ಸೇಮು, ಒಂದಷ್ಟು ಐಟಮ್ ಇದ್ರೊಳಗೆ ಜಾಸ್ತಿ ಅವ. ಬಟ್
ಹಂಗಂತೇಳಿ ಹಗರಂತೇಳಿ ತಿಳ್ಕೊಬೇಡ್ರಿ. ಇವ್ರ ಶ್ರಮಕ್ಕೆ ನಾವು ಒಂದು ಸಲ ಅಂಕರ ಈ ಫಿಲ್ಮ್ ನೋಡ್ಲೇಬೇಕು. ಆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ನ ಲಾಸ್ಟಿಗೆ ಸ್ಪೆಷಲಿ ಫಸ್ಟ್ ಹಾಫ್ ಫಿಲ್ಮು ಪ್ಲೇನ್ ಆಗಿ ಸಾಗ್ತದ, ಒಂದಷ್ಟು ಕಾಮಿಡಿ ಇದೆಲ್ಲ. ಸೆಕೆಂಡ್ ಹಾಫ್ ನಿಮ್ಮನ್ನ ಸ್ಕ್ರೀನ್ ಮೇಲೆ ಕಣ್ಣು ನೆಡ್ಲಿಕ್ಕೆ ಅನಿವಾರ್ಯ ಪರಿಸ್ಥಿತಿ ತಂದಿಡ್ತ, ಅಷ್ಟು ಫಸ್ಟ್ ಕ್ಲಾಸ್ ಅದು. ಅದರೊಳಗೂ ಲಾಸ್ಟ್ ಅರ್ಧ ತಾಸಿಂದ ಒಂದು 45 ಮಿನಿಟ್ಸ್ ತನಕ ಹಾಕ್ರು ಭಾರಿ ಪಿಕ್ಚರ್ ಅದು. ತುದಿಗುಂಡಿಲೆ ಸೀಟಿನ ಮೇಲೆ ಕೂತು ನೋಡಂಗ ಅದ ಈ ಪಿಕ್ಚರ್. ಸೊ ಒಟ್ಟಾರೆ ಹೇಳೋದಿಷ್ಟೇ, ಒಳ್ಳೆ ಕನ್ನಡ ಚಿತ್ರಗಳನ್ನ ಸಪೋರ್ಟ್ ಮಾಡ್ರಿ, ಬೆಂಬಲಿಸ್ರಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಇದು ನಾ ಯೂಶಲಿ ವಿಡಿಯೋಸ್ ಬೇರೆ ಬೇರೆ ಥರ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಲಿಕ್ಕತ್ತೀವಿ ನಾವು. ಆದರೆ ಇದು ನನ್ನ ಫಸ್ಟ್ ರಿವ್ಯೂ. ಯಾಕಂದ್ರೆ ಈ ಫಿಲ್ಮ್ ಬಗ್ಗೆ ಮಾತಾಡಲೇಬೇಕು ಅಂತ ಹೇಳಿ ನಾನು ಈ ವಿಡಿಯೋ ತಮ್ಮಿಟ್ಟು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಮ ಮ್ಯಾಗ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.